ANMR ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಮನೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಲು ಬಂದಿದೆ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ಹೌದು, ಕಳೆದ 31 ವರ್ಷಗಳಿಂದ ನಿಮ್ಮ ನಂಬಿಕೆಗೆ ಪಾತ್ರವಾಗಿರುವ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಲ್ಲಿ ಶ್ರಾವಣ ಮಾಸದ ವಿಶೇಷ ಡಿಸ್ಕೌಂಟ್ ಮೇಳ. ಫ್ರಿಡ್ಜ್, ವಾಷಿಂಗ್ ಮಷೀನ್, LED ಟಿವಿ, AC, ಏರ್ ಕೂಲರ್, ನಿಮ್ಮ ಮನೆಗೆ ಬೇಕಾದ ಎಲ್ಲವೂ ಅದ್ಭುತ ಬೆಲೆಯಲ್ಲಿ. ಮೊಬೈಲ್, ಲ್ಯಾಪ್ಟಾಪ್, ಡಿಶ್ ವಾಷರ್, ಚಿಮ್ನಿ ಮತ್ತು ಫಿಟ್ನೆಸ್ ಪ್ರಿಯರಿಗಾಗಿ ಟ್ರೆಡ್ಮಿಲ್ ಕೂಡ ಲಭ್ಯ. ಮಿಕ್ಸರ್, ಗ್ರೈಂಡರ್, ಗ್ಯಾಸ್ ಸ್ಟವ್, ಕುಕ್ಕರ್, ಮನೆಯ ಸೌಕರ್ಯ ಹೆಚ್ಚಿಸುವ ಫರ್ನಿಚರ್ ಕೂಡ ನಮ್ಮಲ್ಲಿ ಲಭ್ಯ. ಹಣದ ಚಿಂತೆ ಬೇಡ. ಬಜಾಜ್ ಫೈನಾನ್ಸ್ ಹಾಗೂ TVS ಕ್ರೆಡಿಟ್ ಮೂಲಕ ಸುಲಭ ಕಂತುಗಳಲ್ಲಿ ಖರೀದಿ. ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸಿ 30,000 ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್. ಹಾಗಾದರೆ ತಡವೇಕೆ? ಈ ಶ್ರಾವಣ ಮಾಸದ ಸಂಭ್ರಮದಲ್ಲಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ನೀಡಿ. ಗಜಾನನ ಸರ್ಕಲ್ ಹಾಗೂ ಭಾರತ್ ಗ್ಯಾಸ್ ಹಿಂಭಾಗ, ಚಿಂತಾಮಣಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ನಿಮ್ಮ ನಂಬಿಕೆ ನಮ್ಮ ಶಕ್ತಿ. ಚಿಂತಾಮಣಿಯಲ್ಲಿ ಸಡಗರದ ಈದ್ ಮಿಲಾದ್ ಹಬ್ಬ ಆಚರಣೆ. ಹಜರತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಅಂಗವಾಗಿ ನಗರದ ಹಲವು ಬೀದಿಗಳು ಹಾಗೂ ಮಸೀದಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಆಕರ್ಷಕ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸಿದವು. ಪ್ರವಾದಿಯವರನ್ನು ಗೌರವಿಸುವ ವಿವಿಧ ಬರಹಗಳು ದೀಪದ ಬೆಳಕಿನಲ್ಲಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿತ್ತು. ಈದ್ ಮಿಲಾದ್ ಅಂಗವಾಗಿ ಮುಸ್ಲಿಂ ಬಾಂಧವರು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಭ್ರಮದಿಂದ ಮೆರವಣಿಗೆ ನಡೆಸಿದರು. ನಗರದ ಹೃದಯ ಭಾಗದಲ್ಲಿರುವ ದೊಡ್ಡಪೇಟೆ ಜಾಮಿಯಾ ಮಸೀದಿ ಬಳಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯಲ್ಲಿ ಹಸಿರು ಬಣ್ಣದ ಧ್ವಜಗಳು ರಾರಾಜಿಸಿದರೆ ಮೆಕ್ಕಾ, ಮದೀನಾ ಹಾಗೂ ಮಸೀದಿಗಳ ಪ್ರತಿಕೃತಿಗಳು ಗಮನ ಸೆಳೆದವು. ಜಾಮಿಯಾ ಮಸೀದಿಯಿಂದ ಆರಂಭಗೊಂಡ ಮೆರವಣಿಗೆ ಮೆಹಬೂಬ್ ನಗರ, ಶಾಂತಿನಗರ, ಹೂವಿನಪೇಟೆ, ನೆಕ್ಕುಂದಿಪೇಟೆ, ಚೇಳೂರು ರಸ್ತೆ ಮಾರ್ಗವಾಗಿ ಗಜಾನನ ವೃತ್ತ ತಲುಪಿ ಅಲ್ಲಿಂದ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದವರೆಗೂ ಸಾಗಿತು. ಬಳಿಕ ಈದ್ಗಾ ಮೈದಾನದಲ್ಲಿ ಅಸರ್ ನಮಾಜ್ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ಮುನ್ಷರ್ ಗೌಸ್ ಪಾಷಾ ಮಾತನಾಡಿ, ಭಾವೈಕ್ಯತೆಯಿಂದ ಕೂಡಿದ ರಾಷ್ಟ್ರ ಭಾರತ, ನಾವೆಲ್ಲರೂ ಭಿನ್ನಾಭಿಪ್ರಾಯಗಳ ಮರೆತು ಸಹಬಾಳ್ವೆಯಿಂದ ಬದುಕಬೇಕೆಂದು ಕರೆ ನೀಡಿದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳನ್ನು ಪ್ರತಿಯೊಬ್ಬರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಶಾಂತಿ ಹಾದಿಯಲ್ಲಿ ಸಾಗಬೇಕು. ಆಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ. ಹಿಂದೂ ಮುಸ್ಲಿಮರು ಸಹೋದರರಂತೆ ಬಾಳಬೇಕು. ಎಲ್ಲರೂ ಒಂದಾಗಿ ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸಬೇಕೆಂದು ಹೇಳಿದರು. ಜಾಮಿಯಾ ಮಸೀದಿ ಕಮಿಟಿಯ ಸದಸ್ಯರು ಸೇರಿದಂತೆ ನಗರದ ವಿವಿಧ ಮಸೀದಿಗಳ ಮುಖ್ಯಸ್ಥರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಮೆರವಣಿಗೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸಿ ಅವರ ನೇತೃತ್ವದಲ್ಲಿ ನಗರದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಲಾಗಿತ್ತು. हेलो, जुलूस बहुत आ गया है, इसलिए गाड़ी आप सबसे गुजारिश की जाती है कि गाड़ी हटा लीजिए. आप सबसे गुजारिश की जाती है कि ऑटो हटा लीजिए. तुम पर लाखों सलाम आता, तुम पर लाखों सलाम आता, तुम पर लाखों सलाम आता, तुम पर रब से ऐसी चाहत वाले, तुम पर लाखों सलाम, तुम पर लाखों सलाम आता, तुम पर लाखों सलाम आता, तुम पर लाखों सलाम आता, तुम पर
अस्सलातु वस्सलामु अलैका या सय्यदी या रसूलल्लाह व अला आलिका व सहाबिका या सय्यदी या मुहम्मद रसूलुल्लाह। मरने के बाद मेरा सलाम है शहनशाह है मदीना अस्सलातु वस्सलाम ज़ीनत अर्श मुअल्ला। अस्सलातु वस्सलामु अलैका या मदीना अस्सलातु वस्सलाम ज़ीनत अर्श मुअल्ला अस्सलातु वस्सलाम जब फरिश्ते अबर में जलवा दिखाए आपका कि हो ज़बा पर प्यारे आका अस्सलातु वस्सलाम शहनशाह है मदीना अस्सलातु वस्सलाम मैं सुनने हो वाला जमील उम्मत के या नूर अल्लाह सल्लल्लाहु अलैहि वसल्लम या अहल आदमी तमाम सलाम व सलाम हम सब के प्यारे आवाज़ सुंदर की बारगाह नूर में पेश है मौला सुबह की कबूलियत अता फरमा मौला करीम हुजूर के तमाम सहाबा व सहाबी ताबीन ताबीन के राशिदीन ऐबे मुस्तहीन के बारगाह में तमाम तोहफा तहरीफ नज़र नियाज का सब पेश है मौला सुबह की कबूलियत अता फरमा इस महल्ले में रहने वाले तमाम मुसलमानों ने जिस तरह मौला करीम उलम कुशाई किया है और मौला करीम नबी की मोहब्बतों का सबूत दिया है मौला करीम उनके हौसलों को बुलंद अता फरमा उनके अमन और सुकून अता फरमा मिलजुल कर इत्तेफाक इत्तेहाद के साथ जिंदगी गुजारने की तौफीक अता फरमा अल्लाहुम्मा रब्बना तक़ब्बल मिन्ना अल-फातिहा। वमलाइकतुहु युसल्लूना अलन नबी
يا أيها الذين آمنوا صلوا عليه وسلموا تسليما صلى الله على النبي وآله وأصحابه وأزواجه وذرياته وأهل بيته وشهداء محبته وأولياء أمته أجمعين برحمتك يا أرحم الراحمين بحق لا إله إلا الله
ಇವತ್ತು ಜಶ್ಮೆ ಮಿಲಾದುನ್ ನಬಿ ಅಂತ ಹೇಳಿಬಿಟ್ಟು ನಮ್ಮ ಗುರುಗಳಾದ ಅವರು ಲೋಕಕ್ಕೆ ಗುರುಗಳು. ಮಾನವ ಜನ್ಮ ಎಲ್ಲೈತೆ ಮಾನವರು ಅನ್ನೋರಿಗೆಲ್ಲ ಅವರೇ ಗುರುಗಳು. ಆ ಥರದವರ ನಮ್ಮ ಪ್ರಾಫಿಟ್ ಅವರ ಹುಟ್ಟಿದ ಜನ್ಮ ದಿನಾಚರಣೆಯನ್ನು ಇಡೀ ಪ್ರಪಂಚಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಇದು ಸಂದೇಶ ಏನಂದರೆ ಪ್ರತಿಯೊಂದು ಮಾನವನಿಗೆ ಶಾಂತಿ ಅನ್ನೋದು ಕಾಪಾಡೋದಕ್ಕೆ ಮನುಷ್ಯ ಅಂದರೆ ಹೇಗೆ, ಮನುಷ್ಯನ ಹೇಗೆ ಬದುಕಬೇಕು, ಹೇಗೆ ನಡಿಬೇಕು ಅಂತ ಅಲ್ಲಾಹಿಂದ ಅವ್ರು ಬಂದಿರೋ ವರಗಳನ್ನು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಅದರ ಸಲುವಾಗಿ ನಾವು ನಮ್ಮ ಪೈಗಂಬರ್ ಹೇಳಿದಂತೆ ನಾವು ನಡೀತಾ ಇದ್ದೀವಿ. ನಮ್ಮ ಪೈಗಂಬರ ಮೊಟ್ಟ ಮೊದಲನೆಯ ಆದ್ಯತೆ ಏನಂದರೆ ಮನುಷ್ಯ ಅಂದರೆ ಮನುಷ್ಯನ ಜಾತಿ, ಮನುಷ್ಯನು ನಾವೆಲ್ಲ ಒಂದೇ, ಇದರಲ್ಲಿ ಜಾತಿ ಧರ್ಮಗಳು ಏನಿಲ್ಲ ಅಂತ ಹೇಳಿ ನಮ್ಮ ಗುರುಗಳು ಸಾರಿರುವ ಒಂದು ಸಂದೇಶವನ್ನು ನಾವು ಇಡೀ ಪ್ರಪಂಚಕ್ಕೆ ಹೇಳಕ್ಕೆ ಬಯಸೋದಷ್ಟೇ. ನಮ್ಮ ಗುರುಗಳು ಪ್ರತಿಯೊಂದು ಮಾನವನಿಗೆ ಗುರುಗಳು, ಇದರಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ. ಅವರ ಜಯಂತಿಗೆ ಎಲ್ಲರೂ ಸಹಕಾರ ಮಾಡಬೇಕಂತ ಎಲ್ಲ ಜನರಲ್ಲಿ ವಿನಂತಿ.